ನಂದಿನಿ ತುಪ್ಪದ ಹೆಸರಲ್ಲಿ ಕಲಬೆರಕೆ ತುಪ್ಪ ಮಾರಾಟ ಕೇಸ್ನಲ್ಲಿ ಮೈಸೂರು ಮೂಲದ ದಂಪತಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೂಲತಃ ಮೈಸೂರಿನವರಾಗಿದ್ದು 10 ವರ್ಷದಿಂದ ತಮಿಳುನಾಡಿನಲ್ಲೇ ವಾಸ ಮಾಡ್ತಿದ್ರು. ತುಪ್ಪದ ತಯಾರಿಕೆಯ ಫ್ಯಾಕ್ಟರಿ ಮಾಡಿಕೊಂಡಿರುವ ದಂಪತಿ ತುಪ್ಪ ಸಿಹಿ ಬರ್ತಾ ಇಲ್ಲ, ಸುವಾಸನೆ ಇಲ್ಲ ಅಂತ 5 ಕೆಜಿ ತುಪ್ಪಕ್ಕೆ 1 ಕೆಜಿ ನಂದಿನಿ ತುಪ್ಪ ಬಳಕೆ ಮಾಡ್ತಿದ್ರು. ನಂದಿನಿ ತುಪ್ಪಕ್ಕಾಗಿ ಡಿಸ್ಟ್ರಿಬ್ಯೂಟರ್ ಆಗಿದ್ದ ಮಹೇಂದ್ರ ತಮಿಳುನಾಡಿನಿಂದ ಬರ್ತಾ ಇದ್ದ ತುಪ್ಪವನ್ನ ನಂದಿನಿ ಬ್ರ್ಯಾಂಡ್ ಬಾಟಲ್ಗಳಿಗೆ ತುಂಬಿಸಿ ಚಾಮರಾಜಪೇಟೆಯ ಮನೆಯಲ್ಲಿ ಪ್ಯಾಕಿಂಗ್ ಮಾಡ್ತಾ ಇದ್ರಂತೆ. ಇದರಿಂದ ಹೆಚ್ಚಿನ ಲಾಭ ನೋಡಿ ಮಗ ದೀಪಕ್ ಹಾಗೂ ಪತ್ನಿ ಗಾಯತ್ರಿ ಕೂಡ ಸಹಕಾರ ನೀಡಿದ್ದಾರೆ. 2 ವರ್ಷದಿಂದ ಯಾರಿಗೂ ಅನುಮಾನ ಬಾರದ ರೀತಿಯಲ್ಲಿ ನಕಲಿ ನಂದಿನಿ ತುಪ್ಪವನ್ನ ಮಾಡ್ತಾ ಇದ್ದವರು ಈಗ ಲಾಕ್ ಆಗಿದ್ದು ವಿಚಾರಣೆ ನಡೆಸಲಾಗ್ತಾ ಇದೆ. ಮೈಸೂರು ದಸರಾದಲ್ಲಿ 8 ಬಾರಿ ಅಂಬಾರಿ ಹೊತ್ತು ಮೆರೆದಿದ್ದ ಅರ್ಜುನ ಸಾವನ್ನಪ್ಪಿ 2 ವರ್ಷಗಳೇ ಕಳೆದು ಹೋಗಿವೆ. ಕಾಡಾನೆಗಳ ಸೆರೆ ವೇಳೆ ಅರ್ಜುನ ಸಾವನ್ನಪ್ಪಿತ್ತು. ಅರ್ಜುನ ಮರಣ ಹೊಂದಿದ ಹಾಸನದ ಸಕಲೇಶಪುರ ತಾಲೂಕಿನ ದಬ್ಬಳಿಕಟ್ಟೆಯಲ್ಲಿ ಸಮಾಧಿ ಮಾಡಿ ಪುತ್ಥಳಿಯನ್ನ ನಿರ್ಮಾಣ ಮಾಡಲಾಗಿದೆ. ಆದರೆ ಪುತ್ಥಳಿ ನಿರ್ಮಾಣಗೊಂಡು 1 ವರ್ಷ ಆದರೂ ಕೂಡ ಉದ್ಘಾಟನೆ ಭಾಗ್ಯ ಮಾತ್ರ ಬಂದಿಲ್ಲ. ಅರ್ಜುನನ ಸ್ಮಾರಕ ತಂದಿಟ್ಟು ಲೋಕಾರ್ಪಣೆ ಮಾಡದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಹೇಳಲಾಗ್ತಿದೆ. ಕೊಪ್ಪಳ ನಗರಕ್ಕೆ ಹೊಂದಿಕೊಂಡು ನಿರ್ಮಾಣ ಆಗ್ತಾ ಇರುವ ಬಲ್ಡೋಟಾ ಉಕ್ಕು ಕಾರ್ಖಾನೆಗಳು ಬೇಡ ಅಂತ ವಿರೋಧಿಸಿ ನಡೀತಾ ಇರುವ ಧರಣಿ 24ನೇ ದಿನಕ್ಕೆ ಕಾಲಿಟ್ಟಿದೆ. ಕೊಪ್ಪಳ ಬಚಾವೋ ಆಂದೋಲನ ಸಮಿತಿ, ಕೊಪ್ಪಳ ಪರಿಸರ ಹಿತರಕ್ಷಣಾ ಸಮಿತಿಯಿಂದ ನಡೆಯುತ್ತಿರುವ ಸತ್ಯಾಗ್ರಹದಲ್ಲಿ ಕೊಪ್ಪಳದ ಗಾಂಧಿ ಬಳಗದಿಂದ ಉಪವಾಸ ಸತ್ಯಾಗ್ರಹ ನಡೆದಿದೆ. ಸತ್ಯಾಗ್ರಹಗಳಿಗೆ ಎಳನೀರು ಕುಡಿಸಿ ಉಪವಾಸ ಸತ್ಯಾಗ್ರಹ ಅಂತ್ಯಗೊಳಿಸಿದ್ದಾರೆ. 1 ವರ್ಷದ ಹಿಂದೆ ವಿಜಯಪುರದ ಬಸವನ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಲಾಗಿದೆ. ಕೂಡಲ ಸಂಗಮದಿಂದ ಬೇರ್ಪಡಿಸಿ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಮಾಡಿತ್ತು. ಕಳೆದ ಅಧಿವೇಶನದ ವೇಳೆ ಸರ್ಕಾರ ಪ್ರತ್ಯೇಕ ಅಭಿವೃದ್ಧಿ ಪ್ರಾಧಿಕಾರ ಘೋಷಣೆ ಮಾಡಿತ್ತು. ಇದೀಗ ಮತ್ತೊಂದು ಅಧಿವೇಶನ ಬಂದರೂ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಕಾರ್ಯಾರಂಭ ಮಾಡಿಲ್ಲ. ಪ್ರಭಾರ ಆಯುಕ್ತರನ್ನ ನೇಮಕ ಮಾಡಿ ಸರ್ಕಾರ ಸುಮ್ಮನಾಗಿದೆ. ಕಚೇರಿಯೇ ಇಲ್ಲ, ಸಿಬ್ಬಂದಿಯೂ ಇಲ್ಲ. ಬಜೆಟ್ನಲ್ಲಿ ಹಣ ಘೋಷಣೆ ಕೂಡ ಮಾಡಿಲ್ಲ. ಅಭಿವೃದ್ಧಿ ಮಾಡೋಕೆ ವಿಳಂಬ ಯಾಕೆ ಅಂತ ಜನ ಪ್ರಶ್ನೆ ಮಾಡ್ತಿದ್ದಾರೆ. ಹಾವೇರಿಯ ಹಾನಗಲ್ ತಾಲೂಕಿನ ಅಕ್ಕಿ ಆಲೂರು ಗ್ರಾಮದಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆದಿದೆ. ಪ್ರಮುಖ ವೇದಿಗಳಲ್ಲಿ ಸ್ವಯಂ ಸೇವಕರು ಶಿಸ್ತಿನ ಪಥಸಂಚಲನ ನಡೆಸಿದ್ದು, ಪಥಸಂಚಲನದಲ್ಲಿ ನೂರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಭಾಗಿಯಾಗಿದ್ದಾರೆ. ಸ್ಥಳೀಯರು ಬೀದಿಗಳಲ್ಲಿ ರಂಗೋಲಿ ಬಿಡಿಸಿ ಗಣವೇಷಧಾರಿಗಳನ್ನು ಸ್ವಾಗತ ಮಾಡಿದ್ದಾರೆ. ಹಾಗೆ ಪಥಸಂಚಲನ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯಬಾರದು ಅಂತ ಖಾಕಿ ಕಟ್ಟೆಚ್ಚರ ವಹಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರ ಮಾರುತಿ ನಗರದ 24 ವರ್ಷದ ಯುವಕ ಪವನ್ ತಮ್ಮ ಮನೆಯಲ್ಲೇ ಕಾಶ್ಮೀರದ ಹವಾಮಾನವನ್ನ ಸೃಷ್ಟಿ ಮಾಡಿ ಕೇಸರಿ ಬೆಳೆದು ಯಶಸ್ವಿಯಾಗಿದ್ದಾನೆ. ಈ ಕೇಸರಿ ಗಡ್ಡೆ ವರ್ಷದಲ್ಲಿ ಒಮ್ಮೆ ಮಾತ್ರ ಕೇಸರಿ ಹೂ ಬಿಡುತ್ತೆ. ಅದು ಅಕ್ಟೋಬರ್ ಕೊನೆಯ ವಾರದಿಂದ ನವೆಂಬರ್ ಮೊದಲ ವಾರದವರೆಗೆ ಮಾತ್ರ. ಬಳಿಕ ವಾರದಲ್ಲಿ ಹೂ ಖಾಲಿ ಆದರೆ ಮತ್ತೆ ಕೇಸರಿ ಹೂ ಬರೋದು ಮುಂದಿನ ವರ್ಷಕ್ಕೆ. ಏಪ್ರಿಲ್ ತಿಂಗಳಲ್ಲಿ ಕೇಸರಿ ಗಡ್ಡೆಯನ್ನ ನಾಟಿ ಮಾಡಲಾಗುತ್ತೆ. ಇದೀಗ ಯುವಕ ಕಾಶ್ಮೀರದಲ್ಲಿ ಬೆಳೆಯುವ ಏಕೈಕ ಬೆಳೆಯನ್ನ ರಾಜ್ಯದಲ್ಲಿ ಬೆಳೆಯುವ ಮೂಲಕ ಅಚ್ಚರಿ ಮೂಡಿಸಿದ್ದಾರೆ. ರಿಲಯನ್ಸ್ ಫೌಂಡೇಶನ್ ಸಂಸ್ಥಾಪಕಿ ಹಾಗೂ ಅಧ್ಯಕ್ಷೆ ನೀತಾ ಅಂಬಾನಿ ಅವರಿಗೆ ಜಾಗತಿಕ ಶಾಂತಿ ಗೌರವ ಪುರಸ್ಕಾರ ನೀಡಿ ಗೌರವಿಸಲಾಗಿದೆ. ಮುಂಬೈನ ಗೇಟ್ ವೇ ಆಫ್ ಇಂಡಿಯಾದಲ್ಲಿ ನಡೆದ ಸಮಾರಂಭದಲ್ಲಿ ಜಾಗತಿಕ ಶಾಂತಿ ಗೌರವ ನೀಡಿ ಸನ್ಮಾನ ಮಾಡಲಾಗಿದೆ. ಮುಂಬೈನ ಮೇಲಿನ ದಾಳಿಯ 15 ವರ್ಷಗಳ ಸ್ಮರಣಾರ್ಥವಾಗಿ ನಡೆದ ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡಲಾಗಿದೆ. ಇನ್ನು ಬಾಲಿವುಡ್ ನಟ ಶಾರುಖ್ ಖಾನ್, ರಣವೀರ್ ಸಿಂಗ್, ರಿಲಯನ್ಸ್ ಇಂಡಸ್ಟ್ರೀಸ್ ಅಧ್ಯಕ್ಷ ಮತ್ತು ನೀತಾ ಅಂಬಾನಿ ಪತಿ ಮುಖೇಶ್ ಅಂಬಾನಿ, ಮಹಾರಾಷ್ಟ್ರ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗೌರವ ಸ್ವೀಕರಿಸಿ ಮಾತನಾಡಿದ ನೀತಾ ಅಂಬಾನಿ, ಭಾರತ ಮತ್ತು ಭಾರತೀಯರೇ ನನ್ನ ಸ್ಫೂರ್ತಿ. ಇಲ್ಲಿರುವ ಪ್ರೀತಿ, ಗೌರವ ಮತ್ತು ನಮ್ಮತನ ವಿಶ್ವದ ಬೇರೆಲ್ಲೂ ಇಲ್ಲ. ದೇಶಕ್ಕಾಗಿ ಬಲಿದಾನ ಮಾಡಿದವರು ಮತ್ತು ಅವರ ಕುಟುಂಬದವರಿಗಾಗಿ ನಾನು ತಲೆಬಾಗಿ ನಮಿಸ್ತೇನೆ. ನಿಮ್ಮೆಲ್ಲರಿಗೂ ಕೋಟಿ ಕೋಟಿ ನಮನ ಅಂತ ಹೇಳಿದ್ದಾರೆ. इस साल ग्लोबल पीस ऑनर्स से हम उन्हें सम्मानित करने जा रहे हैं जो इस नेक काम में दिन रात जुड़ी रहती है. ग्लोबल पीस ऑनर्स टू द वन एंड ओनली श्रीमती नीता मुकेश अंबानी जी. My greatest inspiration is India and all the people of India. जो प्यार, जो सम्मान, जो अपनापन हमारे देश में है वो दुनिया में और कहीं नहीं. There can be no greater sacrifice than the sacrifice of those who laid their lives for their nation.
who gave up their ತಮಿಳುನಾಡಿನ ಕರೂರು ಕಾಲ್ತುಳಿತ ದುರಂತ ಬಳಿಕ ಮತ್ತೆ ಪಕ್ಷ ಸಂಘಟನೆಗೆ ವಿಜಯ ದಳಪತಿ ಮುಂದಾಗಿದ್ದಾರೆ. 2 ತಿಂಗಳ ಬಳಿಕ ಕಾಂಚೀಪುರಂನಲ್ಲಿ ಕಾರ್ಯಕರ್ತರ ಸಭೆ ಮಾಡಿದ್ದು ಕಾಲ್ತುಳಿತ ವಿಚಾರವಾಗಿ ಡಿಎಂಕೆ ವಿರುದ್ಧ ಕಿಡಿಕಾರಿದ್ದಾರೆ. 2026ರಲ್ಲಿ ನಡೆಯುವ ಚುನಾವಣೆಗೆ ಸಜ್ಜಾಗ್ತಾ ಇರುವ ನಟ ವಿಜಯ್ ಚುನಾವಣಾ ಪ್ರಣಾಳಿಕೆಯಲ್ಲಿ ಏನೆಲ್ಲ ವಿಚಾರ ಸೇರಿಸಬಹುದು ಅಂತ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಬರೋಬ್ಬರಿ 262 ಕೋಟಿ ಮೌಲ್ಯದ ಮಾದಕ ವಸ್ತುವನ್ನ ಜಪ್ತಿ ಮಾಡಿರುವ ಪೊಲೀಸರು 2 ಆರೋಪಿಗಳನ್ನ ಬಂಧನ ಮಾಡಿದ್ದಾರೆ. ಮಾದಕ ವಸ್ತು ನಿಯಂತ್ರಣ ದಳ ಹಾಗೂ ದೆಹಲಿ ಪೊಲೀಸರು ನಡೆಸಿದ ಅತಿದೊಡ್ಡ ಕಾರ್ಯಾಚರಣೆಯಲ್ಲಿ 328 ಕೆಜಿ ಮೆಥಾಂಫೆಟಮೈನ್ ಮಾತ್ರೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಇದರ ಮೌಲ್ಯ 262 ಕೋಟಿ ಅಂತ ಅಧಿಕಾರಿಗಳು ಅಂದಾಜು ಮಾಡಿದ್ದಾರೆ. ವಿಯೆಟ್ನಾಂನಲ್ಲಿ ಕಳೆದೊಂದು ವಾರದಿಂದ ಮಳೆ ಅಬ್ಬರಿಸ್ತಾ ಇದೆ. ಪ್ರವಾಹ ಮತ್ತು ಭೂಕುಸಿತದಲ್ಲಿ 90ಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ. ಅನೇಕ ಜನರು ಮನೆಯ ಮೇಲಿನ ಛಾವಣಿಗಳಲ್ಲಿ ಸಿಲುಕಿದ್ದು ರಕ್ಷಣಾ ಕಾರ್ಯ ನಡೀತಾ ಇದೆ. ಕಾಲ್ಮೇಘಿ ಚಂಡಮಾರುತದಿಂದ ಮಹಾಪ್ರವಾಹ ಭಾರೀ ಹಾನಿ ಉಂಟು ಮಾಡಿದೆ. ಇನ್ನು ನಾ ಟ್ರಾಂಗ್ ನಗರದ ಸಂಪೂರ್ಣ ಭಾಗ ಜಲಾವೃತವಾಗಿದೆ. ಇನ್ನು ಪ್ರವಾಹದಲ್ಲಿ 10,000 ಮನೆಗಳು ಜಲಾವೃತಗೊಂಡಿವೆ. ಭಾರತ ಮಹಿಳಾ ಕ್ರಿಕೆಟ್ ಆಟಗಾರ್ತಿ ಸ್ಮೃತಿ ಮಂದಾನ ಮದುವೆ ಮುಂದೂಡಿಕೆ ಆಗಿದೆ. ಸ್ಮೃತಿ ಮಂದಾನ ತಂದೆಗೆ ಹೃದಯಾಘಾತ ಸಂಭವಿಸಿದ್ದು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ನಿನ್ನೆ ಸಾಂಗ್ಲಿಯ ಸಾಮ್ದೋಲ್ನ ತೋಟದ ಮನೆಯಲ್ಲಿ ಮದುವೆ ನಡೀಬೇಕಾಗಿತ್ತು. ಸಂಗೀತ ಸಂಯೋಜಕ ಪಲಾಶ್ ಮುಚ್ಚಾಲ್ ಜೊತೆಗೆ ವಿವಾಹ ನಡೀಬೇಕಾಗಿತ್ತು. ಆದರೆ ತಂದೆ ಶ್ರೀನಿವಾಸ್ ಆಸ್ಪತ್ರೆ ಸೇರಿರೋದ್ರಿಂದ ಮದುವೆ ಮುಂದೂಡಿಕೆ ಆಗಿದೆ. ಮಹಿಳಾ ಟಿ20 ವಿಶ್ವಕಪ್ನಲ್ಲಿ ಭಾರತ ತಂಡ ಚಾಂಪಿಯನ್ ಪಟ್ಟ ಅಲಂಕರಿಸಿದೆ. ಕೊಲಂಬೋದ ಪಿ ಸಾರಾ ಓವಲ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯದಲ್ಲಿ ಭಾರತ ಮತ್ತು ನೇಪಾಳ ತಂಡಗಳು ಮುಖಾಮುಖಿಯಾಗಿವೆ. ನೇಪಾಳ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ನಷ್ಟಕ್ಕೆ 114 ರನ್ ಗಳಿಸಿತ್ತು. ಗುರಿ ಬೆನ್ನತ್ತಿದ್ದ ಭಾರತ 12 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 117 ರನ್ ಗಳಿಸಿ ಭರ್ಜರಿ ಜಯ ಸಾಧಿಸಿ ಚೊಚ್ಚಲ ಟಿ20 ವಿಶ್ವಕಪ್ ಮುಡಿಗೇರಿಸಿಕೊಂಡಿದೆ. ರೆಬೆಲ್ ಸ್ಟಾರ್ ಅಂಬರೀಶ್ ನಮ್ಮನ್ನಗಲಿ ಇವತ್ತಿಗೆ 7 ವರ್ಷ ಕಳೆದಿವೆ. ಅಂಬಿ 7ನೇ ವರ್ಷದ ಪುಣ್ಯಸ್ಮರಣೆ ಪ್ರಯುಕ್ತ ಸುಮಲತಾ ಅಂಬರೀಶ್ ಹಾಗೂ ಅಭಿಷೇಕ್ ಅಂಬರೀಶ್ ಕಂಠೀರವದಲ್ಲಿರುವ ಅಂಬಿ ಸಮಾಧಿಗೆ ಪೂಜೆ ಸಲ್ಲಿಸಲಿದ್ದಾರೆ. ಅಂಬಿ ಪುಣ್ಯಸ್ಮರಣೆ ಅಂಗವಾಗಿ ಅಂಬಿ ಸಮಾಧಿಗೆ ಬಗೆ ಬಗೆಯ ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಅಂಬಿ ಅಭಿಮಾನಿಗಳು ಇವತ್ತು ಸಮಾಧಿ ಬಳಿ ಆಗಮಿಸಿ ನಮನ ಸಲ್ಲಿಸಲಿದ್ದಾರೆ. 2025ರ ಜೆಂಟಲ್ಮ್ಯಾನ್ ಡ್ರೈವರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನ ತಮಿಳು ನಟ ಅಜಿತ್ ಪಡೆದಿದ್ದಾರೆ. ಇಟಲಿಯ ವೆನಿಸ್ನಲ್ಲಿ ನಡೆದ ಎಸ್ಆರ್ಒ ಮೋಟಾರ್ ಸ್ಪೋರ್ಟ್ಸ್ ಗ್ರೂಪ್ ಪ್ರಶಸ್ತಿ ಸಮಾರಂಭದಲ್ಲಿ ನಟ ಅಜಿತ್ಗೆ ಈ ಗೌರವ ಸಿಕ್ಕಿದೆ. ಪ್ರಶಸ್ತಿ ಪಡೆದ ಅಜಿತ್ ತಮ್ಮ ತಂಡ, ಕುಟುಂಬ ಹಾಗೂ ಸ್ನೇಹಿತರು ಮತ್ತು ಚಲನಚಿತ್ರೋದ್ಯಮಕ್ಕೆ ಧನ್ಯವಾದ ತಿಳಿಸಿದ್ದಾರೆ. ಹಾಗೆ ಎಸ್ಆರ್ಒ ಸಂಸ್ಥಾಪಕ ಸ್ಟೀಫನ್ ರಾಟೆಲ್ ಅವರನ್ನ ಭಾರತಕ್ಕೆ ರೇಸಿಂಗ್ ಸರಣಿಯನ್ನ ತರುವಂತೆ ಒತ್ತಾಯ ಮಾಡಿದ್ದಾರೆ. After this amazing season he did in GT4, he gave us the honor to join Asian Le Mans. And Pierre, Frédéric, you will see that with ಸೂಪರ್ ಸ್ಟಾರ್ ರಜನಿಕಾಂತ್ ಬಿಟ್ರೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ತಮಿಳು ನಟ ವಿಜಯ್ ಅನ್ನುವ ಮಾತಿದೆ. ಸದ್ಯ ಅವರು ಜನನಾಯಕನ್ ಸಿನಿಮಾ ಮೂಲಕ ತಲೈವಾರನ್ನೇ ಹಿಂದಿಕ್ಕಿದಾರಂತೆ. ರಜನಿ ನಟನೆಯ ಕೂಲಿ ಸಿನಿಮಾದ ಡಿಸ್ಟ್ರಿಬ್ಯೂಷನ್ ರೈಟ್ಸ್ ತಮಿಳು ನೆಲದಲ್ಲಿ 100 ಕೋಟಿಗೆ ಮಾರಾಟ ಆಗಿತ್ತು. ಇದೀಗ ವಿಜಯ್ ನಟನೆಯ ಜನನಾಯಕನ್ 105 ಕೋಟಿಗೆ ಮಾರಾಟ ಆಗಿದೆ ಅಂತ ಹೇಳಲಾಗ್ತಿದೆ. ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನಡೆದ ನ್ಯೂಸ್ 18 ಕರುನಾಡ ಹಬ್ಬಕ್ಕೆ ಅದ್ಧೂರಿ ತೆರೆ ಬಿದ್ದಿದೆ. 3ನೇ ದಿನವಾದ ನಿನ್ನೆ ಹಲವು ಮನೋರಂಜನೆಯ ಕಾರ್ಯಕ್ರಮಗಳು ನಡೆದಿವೆ. ರಾಜಕೀಯ ಕ್ಷಿಪ್ರ ಬೆಳವಣಿಗೆಗಳ ನಡುವೆಯೂ ಸಚಿವ ಸತೀಶ್ ಜಾರಕಿಹೊಳಿ ಕಾರ್ಯಕ್ರಮದಲ್ಲಿ ಕೂಲ್ ಆಗಿ ಪಾಲ್ಗೊಂಡಿದ್ದಾರೆ. ಕರುನಾಡ ಹಬ್ಬದ ಆಹಾರ ಮೇಳಕ್ಕೆ ಭೇಟಿ ನೀಡಿದ ಸಚಿವರು ಗಿರ್ಮಿಟ್ ಹಾಗೂ ಬಿಸಿ ಬಿಸಿ ಮಿರ್ಚಿ ಬಜ್ಜಿ ಸವಿದಿದ್ದಾರೆ. ಬಳಿಕ ನಡೆದ ಸಮಾರೋಪ ಸಮಾರಂಭಗಳಲ್ಲಿ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ, ಶಾಸಕ ಆಸಿಫ್ ಸೇಠ್, ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಹದೇವ ರಾಠೋಡ್, ಮುರುಗೇಂದ್ರ ಗೌಡ ಪಾಟೀಲ್, ಭೈರಗೌಡ ಪಾಟೀಲ್ ಪಾಲ್ಗೊಂಡಿದ್ದಾರೆ. ಅಡುಗೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಮಾಡಲಾಗಿತ್ತು. ನ್ಯೂಸ್ 18 ಕಾರ್ಯಕ್ಕೆ ಸಚಿವರು ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಸಮಾರೋಪದ ಬಳಿಕ ವಚನ ದೇಸಾಯಿ ನಡೆಸಿಕೊಟ್ಟ ಕರಾಟೆ ಎಲ್ಲರನ್ನ ರೋಮಾಂಚನಗೊಳಿಸಿತ್ತು. ಹಲವು ಗಾಯಕರು ಸಂಗೀತ ಕಾರ್ಯಕ್ರಮವನ್ನು ನೀಡಿದರು. ಜನರಿಗೆ ಹೊರಗೆ ಬರಲಿಕ್ಕೆ ಒಂದು ಅವಕಾಶ, ಇದರ ಜೊತೆಗೆ ನಮ್ಮ ಬದುಕನ್ನು ಕೂಡ ಕಟ್ಟಿಕೊಳ್ಳಿಕ್ಕೆ ನೋಡಲಿಕ್ಕೆ ಅವಕಾಶ ಸಿಗ್ತದೆ. ಈಗ ಭಾಳಷ್ಟು ಜನ ಇಲ್ಲಿ ಉದ್ಯೋಗ ಮಾಡ್ತಿದ್ದಾರೆ, ಅದು ಕೂಡ ಇಲ್ಲಿ ಬಂದವರಿಗೆ ಎಷ್ಟೋ ಪ್ರೇರಣೆ ಆಯಿತು. ನಾನು ಆ ರೀತಿ ಮಾಡಬೇಕು, ನಾನು ಮುಂದೆ ಹೋಗಬೇಕು.
ಏನೇನೋ ಹಲವಾರು ವಿಚಾರಗಳನ್ನ ಇಲ್ಲಿ ಬಂದು ನಾವು ಕಲಿಬೇಕಾಗ್ತದೆ ಅಂತ ಒಂದು ಅವಕಾಶವನ್ನು ನ್ಯೂಸ್ 18 ಅವರು ಕಲ್ಪಿಸಿದ್ದಾರೆ. ಕಳೆದ 3 ದಿನದಿಂದ ಇದು ಕೊನೆಯ ದಿವಸ ಇವತ್ತು. ಇಂಥ 10 ಕಾಲ ಕಾರ್ಯಕ್ರಮ ಬೆಳಗಾವಿ ಅವಶ್ಯಕತೆ ಇದೆ. ಜನರಿಗೆ